ಸಿಎಂ ಕುರ್ಚಿ ಸಿಗದೇ ಇದ್ದದಕ್ಕೆ ಡಿಕೆ ಶಿವಕುಮಾರ್ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ದೆಹಲಿಯಲ್ಲಿ ನ್ಯಾಯ ಕೇಳೋದಕ್ಕೆ ಹೋಗಿದ್ದಾರೆ. ಇದರ ಮಧ್ಯೆ ಡಿಕೆಶಿ ಆಪ್ತರು ಹೊಸ ದಾಳವನ್ನ ಉರುಳಿಸಿದ್ದಾರೆ. ಮೊನ್ನೆ ಮಾತಾಡಿದ್ದ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಡಿಕೆಶಿಗೆ 40 ರಿಂದ 50 ಶಾಸಕರ ಬಲ ಇದೆ ಅಂತ ಹೇಳಿದ್ರು. ಇದೀಗ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆ ಶಿವಕುಮಾರ್ಗೆ ಸುಮಾರು 80 ರಿಂದ 90 ಶಾಸಕರ ಬಲ ಇದೆ ಅಂತ ಪರೋಕ್ಷ ಎಚ್ಚರಿಕೆಯನ್ನ ನೀಡಿದ್ದಾರೆ. 139 ಜನ ಶಾಸಕರು ಬಲವನ್ನು ಡಿಕೆ ಶಿವಕುಮಾರ್ ಅವರ ಪರವಾಗಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮಂತ ಯೂತ್ಸ್ ನಾಳೆನೇ ಅವ್ರು ಏನ್ ಹೇಳಿದ್ರು ಮಾಡಕ್ಕೆ ಸಿದ್ಧವಾಗಿರೋಂತ 45 ಜನ ಯೂತ್ಸ್ ಇದೀವಿ. ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. ನಾನು ಹೇಳೋದಿಷ್ಟೇ, ನಿಮ್ಗೆ ಪದೇ ಪದೇ ಬೇರೆ ಡೈವರ್ಟ್ ಆಗೋದು ಬೇಡ. ಒಂದೇ ಅಜೆಂಡಾ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ. ನಾವ್ ಯಾವುದೇ ರೀತಿ ಒಪ್ಪಂದ ಮಾಡಿಲ್ಲ. ನಾವು ತೀರ್ಮಾನ ತಗೊಳ್ಳೋವರೆಗೂ ಇವರೇ ಮುಖ್ಯಮಂತ್ರಿ 2.5 ವರ್ಷ ಅಂತ ಯಾವುದೇ ಒಪ್ಪಂದಗಳು ಆಗಿಲ್ಲ ಅನ್ನೋದನ್ನ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಮಾಧ್ಯಮಕ್ಕೆ ಇನ್ನು ಮುಂದೆ ಮುಖ್ಯಮಂತ್ರಿ ವಿಷಯ ಮಾತಾಡೋದು. ನಾವು ಹೈಕಮಾಂಡ್ ಬಿಟ್ಟಿದ್ವಿ. ನಾವೆಲ್ಲಾ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನ ಮಾಡ್ತಾ ಇದ್ವಿ. ನಾನು ಸುಮಾರು 80 ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದಿಷ್ಟು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು. ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ಸಿಎಂ ಕುರ್ಚಿ ಸಿಗದೇ ಇದ್ದದಕ್ಕೆ ಡಿಕೆ ಶಿವಕುಮಾರ್ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ದೆಹಲಿಯಲ್ಲಿ ನ್ಯಾಯ ಕೇಳೋದಕ್ಕೆ ಹೋಗಿದ್ದಾರೆ. ಇದರ ಮಧ್ಯೆ ಡಿಕೆಶಿ ಆಪ್ತರು ಹೊಸ ದಾಳವನ್ನ ಉರುಳಿಸಿದ್ದಾರೆ. ಮೊನ್ನೆ ಮಾತಾಡಿದ್ದ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಡಿಕೆಶಿಗೆ 40 ರಿಂದ 50 ಶಾಸಕರ ಬಲ ಇದೆ ಅಂತ ಹೇಳಿದ್ರು. ಇದೀಗ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆ ಶಿವಕುಮಾರ್ಗೆ ಸುಮಾರು 80 ರಿಂದ 90 ಶಾಸಕರ ಬಲ ಇದೆ ಅಂತ ಪರೋಕ್ಷ ಎಚ್ಚರಿಕೆಯನ್ನ ನೀಡಿದ್ದಾರೆ. 139 ಜನ ಶಾಸಕರು ಬಲವನ್ನು ಡಿಕೆ ಶಿವಕುಮಾರ್ ಅವರ ಪರವಾಗಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮಂತ ಯೂತ್ಸ್ ನಾಳೆನೇ ಅವ್ರು ಏನ್ ಹೇಳಿದ್ರು ಮಾಡಕ್ಕೆ ಸಿದ್ಧವಾಗಿರೋಂತ 45 ಜನ ಯೂತ್ಸ್ ಇದೀವಿ. ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. ನಾನು ಹೇಳೋದಿಷ್ಟೇ, ನಿಮ್ಗೆ ಪದೇ ಬೇರೆ ಡೈವರ್ಟ್ ಆಗೋದು ಬೇಡ. ಒಂದೇ ಅಜೆಂಡಾ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ. ನಾವ್ ಯಾವುದೇ ರೀತಿ ಒಪ್ಪಂದ ಮಾಡಿಲ್ಲ. ನಾವು ತೀರ್ಮಾನ ತಗೊಳ್ಳೋವರೆಗೂ ಇವರೇ ಮುಖ್ಯಮಂತ್ರಿ 2.5 ವರ್ಷ ಅಂತ ಯಾವುದೇ ಒಪ್ಪಂದಗಳು ಆಗಿಲ್ಲ ಅನ್ನೋದನ್ನ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಮಾಧ್ಯಮಕ್ಕೆ ಇನ್ನು ಮುಂದೆ ಮುಖ್ಯಮಂತ್ರಿ ವಿಷಯ ಮಾತಾಡೋದು. ನಾವು ಹೈಕಮಾಂಡ್ ಬಿಟ್ಟಿದ್ವಿ. ನಾವೆಲ್ಲಾ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನ ಮಾಡ್ತಾ ಇದ್ವಿ. ನಾನು ಸುಮಾರು 80 ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದಿಷ್ಟು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು. ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ಸಿಎಂ ಕುರ್ಚಿ ಸಿಗದೇ ಇದ್ದದಕ್ಕೆ ಡಿಕೆ ಶಿವಕುಮಾರ್ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ದೆಹಲಿಯಲ್ಲಿ ನ್ಯಾಯ ಕೇಳೋದಕ್ಕೆ ಹೋಗಿದ್ದಾರೆ. ಇದರ ಮಧ್ಯೆ ಡಿಕೆಶಿ ಆಪ್ತರು ಹೊಸ ದಾಳವನ್ನ ಉರುಳಿಸಿದ್ದಾರೆ. ಮೊನ್ನೆ ಮಾತಾಡಿದ್ದ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಡಿಕೆಶಿಗೆ 40 ರಿಂದ 50 ಶಾಸಕರ ಬಲ ಇದೆ ಅಂತ ಹೇಳಿದ್ರು. ಇದೀಗ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆ ಶಿವಕುಮಾರ್ಗೆ ಸುಮಾರು 80 ರಿಂದ 90 ಶಾಸಕರ ಬಲ ಇದೆ ಅಂತ ಪರೋಕ್ಷ ಎಚ್ಚರಿಕೆಯನ್ನ ನೀಡಿದ್ದಾರೆ. 139 ಜನ ಶಾಸಕರು ಬಲವನ್ನು ಡಿಕೆ ಶಿವಕುಮಾರ್ ಅವರ ಪರವಾಗಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮಂತ ಯೂತ್ಸ್ ನಾಳೆನೇ ಅವ್ರು ಏನ್ ಹೇಳಿದ್ರು ಮಾಡಕ್ಕೆ ಸಿದ್ಧವಾಗಿರೋಂತ 45 ಜನ ಯೂತ್ಸ್ ಇದೀವಿ. ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. ನಾನು ಹೇಳೋದಿಷ್ಟೇ, ನಿಮ್ಗೆ ಪದೇ ಬೇರೆ ಡೈವರ್ಟ್ ಆಗೋದು ಬೇಡ. ಒಂದೇ ಅಜೆಂಡಾ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ. ನಾವ್ ಯಾವುದೇ ರೀತಿ ಒಪ್ಪಂದ ಮಾಡಿಲ್ಲ. ನಾವು ತೀರ್ಮಾನ ತಗೊಳ್ಳೋವರೆಗೂ ಇವರೇ ಮುಖ್ಯಮಂತ್ರಿ 2.5 ವರ್ಷ ಅಂತ ಯಾವುದೇ ಒಪ್ಪಂದಗಳು ಆಗಿಲ್ಲ ಅನ್ನೋದನ್ನ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಮಾಧ್ಯಮಕ್ಕೆ ಇನ್ನು ಮುಂದೆ ಮುಖ್ಯಮಂತ್ರಿ ವಿಷಯ ಮಾತಾಡೋದು. ನಾವು ಹೈಕಮಾಂಡ್ ಬಿಟ್ಟಿದ್ವಿ. ನಾವೆಲ್ಲಾ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನ ಮಾಡ್ತಾ ಇದ್ವಿ. ನಾನು ಸುಮಾರು 80 ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದಿಷ್ಟು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು. ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ಸಿಎಂ ಕುರ್ಚಿ ಸಿಗದೇ ಇದ್ದದಕ್ಕೆ ಡಿಕೆ ಶಿವಕುಮಾರ್ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ದೆಹಲಿಯಲ್ಲಿ ನ್ಯಾಯ ಕೇಳೋದಕ್ಕೆ ಹೋಗಿದ್ದಾರೆ. ಇದರ ಮಧ್ಯೆ ಡಿಕೆಶಿ ಆಪ್ತರು ಹೊಸ ದಾಳವನ್ನ ಉರುಳಿಸಿದ್ದಾರೆ. ಮೊನ್ನೆ ಮಾತಾಡಿದ್ದ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಡಿಕೆಶಿಗೆ 40 ರಿಂದ 50 ಶಾಸಕರ ಬಲ ಇದೆ ಅಂತ ಹೇಳಿದ್ರು. ಇದೀಗ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್
ಡಿಕೆ ಶಿವಕುಮಾರ್ಗೆ ಸುಮಾರು 80ರಿಂದ 90 ಶಾಸಕರ ಬಲ ಇದೆ ಅಂತ ಪರೋಕ್ಷ ಎಚ್ಚರಿಕೆಯನ್ನು ನೀಡಿದ್ದಾರೆ. 139 ಜನ ಶಾಸಕರು ಬಲನು ಡಿಕೆ ಶಿವಕುಮಾರ್ ಅವ್ರ ಪರವಾಗಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮಂತ ಯೂತ್ಸ್ ನಾಳೆನೇ ಅವ್ರು ಏನ್ ಹೇಳಿದ್ರು ಮಾಡಕ್ಕೆ ಸಿದ್ಧವಾಗಿರೋಂತ 45 ಜನ ಯೂತ್ಸ್ ಇದೀವಿ. ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. ನಾನು ಹೇಳೋದಿಷ್ಟೇ, ನಿಮ್ಗೆ ಪದೇ ಬೇರೆ ಬೇರೆ ಡೈವರ್ಟ್ ಆಗೋದು ಬೇಡ. ಒಂದೇ ಅಜೆಂಡಾ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ. ನಾವು ಯಾವುದೇ ರೀತಿ ಒಪ್ಪಂದ ಮಾಡಿಲ್ಲ. ನಾವು ತೀರ್ಮಾನ ತಗೊಳ್ಳೋವರೆಗೂ ಇವರೇ ಮುಖ್ಯಮಂತ್ರಿ 2.5 ವರ್ಷ ಅಂತ ಯಾವುದೇ ಒಪ್ಪಂದಗಳು ಆಗಿಲ್ಲ ಅನ್ನೋದನ್ನ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಮಾಧ್ಯಮಕ್ಕೆ ಇನ್ನೊಂದು ಮುಖ್ಯಮಂತ್ರಿ ವಿಷಯ ಮಾತಾಡೋದು. ನಾವು ಹೈಕಮಾಂಡ್ ಬಿಟ್ಟಿದ್ವಿ. ನಾವೆಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನ ಮಾಡ್ತಾ ಇದ್ವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು. ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ಸಿಎಂ ಕುರ್ಚಿ ಸಿಗದೇ ಇದ್ದದಕ್ಕೆ ಡಿಕೆ ಶಿವಕುಮಾರ್ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ದೆಹಲಿಯಲ್ಲಿ ನ್ಯಾಯ ಕೇಳೋದಕ್ಕೆ ಹೋಗಿದ್ದಾರೆ. ಇದರ ಮಧ್ಯೆ ಡಿಕೆಶಿ ಆಪ್ತರು ಹೊಸ ದಾಳವನ್ನ ಉರುಳಿಸಿದ್ದಾರೆ. ಮೊನ್ನೆ ಮಾತಾಡಿದ್ದ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಡಿಕೆಶಿಗೆ 40ರಿಂದ 50 ಶಾಸಕರ ಬಲ ಇದೆ ಅಂತ ಹೇಳಿದ್ರು. ಇದೀಗ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆ ಶಿವಕುಮಾರ್ಗೆ ಸುಮಾರು 80ರಿಂದ 90 ಶಾಸಕರ ಬಲ ಇದೆ ಅಂತ ಪರೋಕ್ಷ ಎಚ್ಚರಿಕೆಯನ್ನು ನೀಡಿದ್ದಾರೆ. 139 ಜನ ಶಾಸಕರು ಬಲನು ಡಿಕೆ ಶಿವಕುಮಾರ್ ಅವ್ರ ಪರವಾಗಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮಂತ ಯೂತ್ಸ್ ನಾಳೆನೇ ಅವ್ರು ಏನ್ ಹೇಳಿದ್ರು ಮಾಡಕ್ಕೆ ಸಿದ್ಧವಾಗಿರೋಂತ 45 ಜನ ಯೂತ್ಸ್ ಇದೀವಿ. ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. ನಾನು ಹೇಳೋದಿಷ್ಟೇ, ನಿಮ್ಗೆ ಪದೇ ಬೇರೆ ಬೇರೆ ಡೈವರ್ಟ್ ಆಗೋದು ಬೇಡ. ಒಂದೇ ಅಜೆಂಡಾ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ. ನಾವು ಯಾವುದೇ ರೀತಿ ಒಪ್ಪಂದ ಮಾಡಿಲ್ಲ. ನಾವು ತೀರ್ಮಾನ ತಗೊಳ್ಳೋವರೆಗೂ ಇವರೇ ಮುಖ್ಯಮಂತ್ರಿ 2.5 ವರ್ಷ ಅಂತ ಯಾವುದೇ ಒಪ್ಪಂದಗಳು ಆಗಿಲ್ಲ ಅನ್ನೋದನ್ನ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಮಾಧ್ಯಮಕ್ಕೆ ಇನ್ನೊಂದು ಮುಖ್ಯಮಂತ್ರಿ ವಿಷಯ ಮಾತಾಡೋದು. ನಾವು ಹೈಕಮಾಂಡ್ ಬಿಟ್ಟಿದ್ವಿ. ನಾವೆಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನ ಮಾಡ್ತಾ ಇದ್ವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು. ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ಸಿಎಂ ಕುರ್ಚಿ ಸಿಗದೇ ಇದ್ದದಕ್ಕೆ ಡಿಕೆ ಶಿವಕುಮಾರ್ ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ. ದೆಹಲಿಯಲ್ಲಿ ನ್ಯಾಯ ಕೇಳೋದಕ್ಕೆ ಹೋಗಿದ್ದಾರೆ. ಇದರ ಮಧ್ಯೆ ಡಿಕೆಶಿ ಆಪ್ತರು ಹೊಸ ದಾಳವನ್ನ ಉರುಳಿಸಿದ್ದಾರೆ. ಮೊನ್ನೆ ಮಾತಾಡಿದ್ದ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಡಿಕೆಶಿಗೆ 40ರಿಂದ 50 ಶಾಸಕರ ಬಲ ಇದೆ ಅಂತ ಹೇಳಿದ್ರು. ಇದೀಗ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆ ಶಿವಕುಮಾರ್ಗೆ ಸುಮಾರು 80ರಿಂದ 90 ಶಾಸಕರ ಬಲ ಇದೆ ಅಂತ ಪರೋಕ್ಷ ಎಚ್ಚರಿಕೆಯನ್ನು ನೀಡಿದ್ದಾರೆ. 139 ಜನ ಶಾಸಕರು ಬಲನು ಡಿಕೆ ಶಿವಕುಮಾರ್ ಅವ್ರ ಪರವಾಗಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮಂತ ಯೂತ್ಸ್ ನಾಳೆನೇ ಅವ್ರು ಏನ್ ಹೇಳಿದ್ರು ಮಾಡಕ್ಕೆ ಸಿದ್ಧವಾಗಿರೋಂತ 45 ಜನ ಯೂತ್ಸ್ ಇದೀವಿ. ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. ನಾನು ಹೇಳೋದಿಷ್ಟೇ, ನಿಮ್ಗೆ ಪದೇ ಬೇರೆ ಬೇರೆ ಡೈವರ್ಟ್ ಆಗೋದು ಬೇಡ. ಒಂದೇ ಅಜೆಂಡಾ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ. ನಾವು ಯಾವುದೇ ರೀತಿ ಒಪ್ಪಂದ ಮಾಡಿಲ್ಲ. ನಾವು ತೀರ್ಮಾನ ತಗೊಳ್ಳೋವರೆಗೂ ಇವರೇ ಮುಖ್ಯಮಂತ್ರಿ 2.5 ವರ್ಷ ಅಂತ ಯಾವುದೇ ಒಪ್ಪಂದಗಳು ಆಗಿಲ್ಲ ಅನ್ನೋದನ್ನ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಮಾಧ್ಯಮಕ್ಕೆ ಇನ್ನೊಂದು ಮುಖ್ಯಮಂತ್ರಿ ವಿಷಯ ಮಾತಾಡೋದು. ನಾವು ಹೈಕಮಾಂಡ್ ಬಿಟ್ಟಿದ್ವಿ. ನಾವೆಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನ ಮಾಡ್ತಾ ಇದ್ವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು. ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ.